ರಾಜಕೀಯ ವ್ಯವಸ್ಥೆ ಹಾಳಾಗಿದೆ, ನಾವು ಒಪ್ಪಲೇಬೇಕು ಅದನ್ನು. ನೋಡಿ, ರಾಜಕಾರಣದಲ್ಲಿ ಯಾವುದೇ ಪಾರ್ಟಿ ಇರ್ಬೋದು, ವಿಚೆವರ್ ಪಾರ್ಟಿ, ಇದು ಆ ಪಾರ್ಟಿ ಈ ಪಾರ್ಟಿ ಅಲ್ಲ, ರಾಜಕೀಯ ಮುಖಂಡರಾದಂಥವ್ರು ನಾವು ಆದರ್ಶಪ್ರಾಯರಾಗಿರಬೇಕು, ಕಾನೂನನ್ನು ಗೌರವಿಸುವಂಥ ಜನ ಇರಬೇಕು. ಕಾನೂನನ್ನು ಗೌರವಿಸಲಿದ್ರೆ ಆ ಪಾರ್ಟಿ ಈ ಪಾರ್ಟಿ ಇದ್ರೆ ಎಲ್ಲ ಒಂದೇ, ಹೀಗಾಗಿ ಆಗಬಾರ್ದು. ಇದು ಹಿಟ್ನಾಳದೇನು ಸಮಸ್ಯೆ ಇಲ್ಲ, ಅದು ಹಿಟ್ನಾಳದ್ದು ಯಾವುದು ಬಳ್ಳಾರಿದು ಹಿಟ್ನಾಳದು ಕಂಪೇರ್ ಮಾಡಲೇಬಾರ್ದು. ಹಿಟ್ನಾಳದ್ದು ಇಸ್ ಎ ಸ್ಮಾಲ್ ಇನ್ಸಿಡೆಂಟ್, ಅದನ್ನು ಸೋಮಣ್ಣವರು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತ ನನಗೆ ಅನಿಸ್ತು. ನೋಡಿದೆ, ಒಂದು ನಿಮಿಷ ರೀ, ನಿಮ್ಗೆ ಗೊತ್ತಿಲ್ಲ, ನಾನು ಫ್ರ್ಯಾಂಕಾಗೆ ಮಾತಾಡ್ತೀನಿ. ನಾನು ರಾತ್ರಿ ಇವ್ರಿಗೆ ಯಾರಿಗೆ ರಾಘವೇಂದ್ರ ಮಾತಾಡಿದೆ, ಎಲ್ಲ ಸರಿ ಇತ್ತು, ಅದು ಎದಕ್ಕೆ ಪರಿಚಯ ಒಗೆದಾಡಿದ್ರಿ ಅಂತ ಹೇಳಿದೆ ನಾನು. ಸರ್, ನಾವು ಒಗೆದಾಡಲ್ರಿ, ನಮ್ಮ ಮೂರನಾಗ ಸಿಟ್ಟು ಬಂದುಬಿಟ್ಟಿತ್ತು, ಹುಡ್ರಿಗೆ ಮಾಡಿಬಿಟ್ರು ಅಂದ. ಇದರಿಂದ ಸರಿ ಕಾಣಲ್ಲಪ್ಪ ಅಂದ. ಇಲ್ಲ ಸರ್, ಹಂಗೇನು ಅವ್ರಿಗೆ ಬಿದ್ದಿಲ್ಲ, ಸೋಮಣ್ಣವರು ಸ್ವಲ್ಪ ಸರಿಯಾಗಿ ನಮ್ಮ ಮಾತಾಡಿಬಿಟ್ಟಿದ್ರೆ ಇದಾಗ್ತಿತ್ತು. ನೀವು ಏನು ಮಾಡ್ಕೊಂತೀರಿ ಮಾಡ್ಕೊಳ್ರಿ, ಹಾಗೆಲ್ಲ ಮಾತಾಡಿದರು, ಅದಕ್ಕೆ ನಮ್ಮವ್ರು ಸಿಟ್ಟಿಗೆದ್ದು ಅದು ಹಂಗೆ ಮಾಡಿದರು ಅಂತ ಹೇಳಿದರು. ನಾನು ಸೋಮಣ್ಣಗೂ ಮಾತಾಡಿದೆ, ನಿಮ್ಗೆ ಗೊತ್ತಿಲ್ಲ, ನಾನು ಸೋಮಣ್ಣಗೂ ಮಾತಾಡಿದೆ. ಸೋಮಣ್ಣ ನನ್ನ ಆತ್ಮೀಯ ಸ್ನೇಹಿತ. ಸೋಮಣ್ಣ ಯಾಕೋ ಹಿಂಗೆ ಮಾಡಿದ್ರೆ ಅಂದರೆ, ಇಲ್ಲ ಅವರು ಅಸಹಾಯಕರಿದ್ದಾರೆ, ಅವನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ. ಇಲ್ಲಿ ಈಸ್ ಹೆಲ್ಪ್ಲೆಸ್ ಇದೆ ಅವ್ರಿಗೆ. ಅಲ್ಲಿ ಏನಾಗಿದೆ, ಯಾರನ್ನೋ ಅವರು ಇದನ್ನ ಇಲ್ಲ, ಅವ್ರು ತಮ್ಮ ತಿಳಿದಿದ್ದೇ ಮಾಡ್ತಾರೆ. ರೈಲ್ವೆ ಅಧಿಕಾರಿಗಳಂತೂ ಭಾಳ ಗರ್ವದಿಂದ ಮಾತಾಡ್ತಾರೆ. ನೋಡಿ, ರಾಜ್ಯ ಸರ್ಕಾರ ಹಣ ಕೊಡುತ್ತೆ, ಎಲ್ಲ ಮಾಡುತ್ತೆ, ಗೌರವದಿಂದ ಕರೆದು ಕೂಡಿಸಿದ್ರೆ ಏನು ಹೋಗುತ್ತೆ? ಈಗ ನಾಳೆ ನಾನು ಫಂಕ್ಷನ್ ಮಾಡ್ತಾಯಿದ್ದೀನಿ, ಅಪೋಸಿಷನ್ನನ್ನು ಕರೆದು ಕುಂದಿರಿಸ್ತೀನಿ ನಾನು. ಗೊತ್ತಾ ನಿಮಗೆ? ಆಲಾಪಾಚಾರ್ಯವ್ರು ಕರಿತೀನಿಲ್ಲಪ್ಪ ಫಂಕ್ಷನ್ಗೆ, ಬನ್ನಿ ಅಂತೀನಿ. ಅವ್ರ ಊರಾಗಿದ್ದಾಗ ಹೆಸರು ಹಾಕಿಸ್ತೀನಿ ಕಾರ್ಡ್ನಾಗ. ಏನಲ್ಲಿ ನಮಗೇನ ಜನ ಬರಲ್ವಾ? ಆದರೆ ಯಾತಕ್ಕಂದರೆ ನಾವು ಎಲ್ಲರನ್ನೂ ಕಟ್ಕೊಂಡು ಹೋಗಬೇಕು. ಅದು ಇದರಲ್ಲಿ ಆಗಿಲ್ಲ. ಯಾವ ಊರಲ್ಲಿ? ಹಿಟ್ನಾಳಲ್ಲಿ. ಇನ್ನೊಂದು ಏನಂದ್ರೆ ಸರ್, ಹಿಟ್ನಾಳದೊಳಗೆ ಜುಲೈ 27ಕ್ಕೆ ಇದನ್ನ ಶಂಕುಸ್ಥಾಪನೆ ಮಾಡಿದ್ರು. ಅದು ಹೇಳಿದ್ರು. ಅದನ್ನ ಮತ್ತೆ ಯಾವುದು ಪ್ರೋಟೋಕಾಲ್ ಇರಲಿಲ್ಲ ಸರ್. ಹಂಗಿದ್ರೆ ಯಾವುದು ಒಂದು ನಿಮಿಷ, ನೀವು ಇದೇ ರಾಂಗ್. ನೀ ಭೂಮಿ ಪೂಜೆ ಅವರು ಅವ ಯಾವನ ಕಾಂಟ್ರಾಕ್ಟರ್ ಚಾಲೂ ಮಾಡ್ತೀನಿ ಅಂದ್ರೆ ಭೂಮಿ ಪೂಜೆ ಮಾಡೋಣ. ಏನು ಮಾಡ್ಬೇಕು ಅದಕ್ಕೆ? ನೋಡಿ, MP ಬೇರೆ, ಮಿನಿಸ್ಟ್ರ್ ಬೇರೆ. ಈಗ ನಾನು ಉದಾಹರಣೆ, ನಮ್ಮೀಗ JDP ಮೆಂಬರಪ್ಪ ಹೋಗಿ ಪೂಜೆ ಮಾಡ್ತು ಅಂತ ಕಾಯಿ ಹೊಡೆದು ಬೈದು ಮಾಡ್ತಾರೆ, ಅವ್ರು ನಿಲ್ಸಾರ ಯಾರು? ಮಿನಿಸ್ಟ್ರ್ ಅಂದರೆ ಗೌರ್ಮೆಂಟು, ದೆರ್ ಇಸ್ ಎ ಪ್ರೋಟೋಕಾಲ್. ಕರೆದು ಮಾತಾಡಿಸಿದ್ರೆ ಸರಿ ಆಗ್ತದೆ. ದ್ಯಾಟ್ ಈಸ್ ನಾಟ್ ಎ ಮೇಜರ್ ಇನ್ಸಿಡೆಂಟ್. ಆದರೆ ರೈಲ್ವೆ ಇಲಾಖೆಯವರು ಗೌರವದಿಂದ ಕರಿಬೇಕು. ನಾನು ಗದಗವಾಡಿನೂ ಕೂಡ ಸರಿಯಾಗಿ ಹ್ಯಾಂಡಲ್ ಮಾಡಿದೆ ಅಂತ ಸರಿ ಆಯಿತು. ಗೊತ್ತಾ ನಿಮಗೆ? ಅವ್ರು ಏನು ಮಾಡ್ತಾರೆ ಗೊತ್ತಾ? ತಾವು ಮಾಡ್ಕೊಂಡು ಹೋಗ್ಬಿಡೋದು. ಯಾಜೀಫ್ ಗದಗವಾಡಿ ಹೆಂಗೆ ಮಾಡಿದ್ದೀನಿ ನನಗೆ ಗೊತ್ತದು. ನಾನಿಲ್ಲ ಅಂದರೆ ಗದಗವಾಡಿ ಇಲ್ಲ, ಮುನಿರಾಬಾದ್, ಮೆಹಬೂಬ್ ನಗರ್ ಇಲ್ಲ. ಸುಮ್ಮನೆ ಇಲ್ಲಿ ಮಾತಾಡ್ತಾರೆ ಎಲ್ಲ. ಮಾಡ್ಸೋಣ 1 ಕಿಲೋಮೀಟರ್ ರೈಲ್ವೆ ಲೈನ್, ಒಬ್ಬ ಮಂತ್ರಿ ರೈಲ್ವೆ ಮಂತ್ರಿನ ಮಾಡ್ಸೋಣಪ್ಪ ನೋಡೋಣ. ಇವು ನಾನು ಚಾಲೆಂಜ್ ಮಾಡ್ತಾ ಇಲ್ಲ, ವಾಸ್ತವಿಕ ಸ್ಥಿತಿ. ಅಲ್ಲಿ ಏನಾಗಿದೆ, ಸಮಾಧಾನ, ಹಿಟ್ನಾಳ್ ವಿಷಯದಲ್ಲಿ ದೊಡ್ಡ ವಿಷಯ ಅಲ್ಲ. ಸಮಾಧಾನದಿಂದ ಸೋಮಣ್ಣವರು ನೋಡಿ, ನಾವು ಮೇಲಿದ್ದಂಥವ್ರು, ಅಧಿಕಾರದಾಗಿದ್ದವರು ಸ್ವಲ್ಪ ಕರಿಬೇಕು ಕೆಳಗಲವ್ರನ್ನ. ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ ಅಂತ ಸೋಮಣ್ಣನಿಗೆ ತಾಳ್ಮೆ ಇಲ್ಲ. ಮತ್ತು ಅವು ಹಂಗಾಗ್ತಾವೆ. ನಾನಿದ್ದಿದ್ದೆ ಸರಿಯಾಗಿ ಹ್ಯಾಂಡಲ್ ಮಾಡ್ತಿದ್ದೆ. ಅಲ್ಲೇ ನೋಡಿ, ಹಿಟ್ನಾಳ್ ಇದರಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವ್ರದ್ದು ತಪ್ಪಿಲ್ಲ, ತಂಗಡಿಗಿದು ತಪ್ಪಿಲ್ಲ. ಸಣ್ಣ ಪುಟ್ಟ ಇನ್ಸಿಡೆಂಟು ಹಿಂದಿರೋರು ಮತ್ತೆ ಆವೇಶ ಮಾಡಿರ್ತಾರೆ, ಅದು ಏನು ಮಾಡೋಕ್ಕಾಗಲ್ಲ. ಎಸ್, ಬಳ್ಳಾರಿ ವಿಚಾರದಲ್ಲಿ ಒಬ್ಬ ಕಾರ್ಯಕರ್ತ